ಕಾರ್ಯಕ್ರಮ ಮುಗಿಸ್ತೇವೆ. ಜನಿಸಿರ್ತಕ್ಕಂಥ ಮೊಹಮ್ಮದ್ ರಫೀಕ್ ಬಾಷೆ ಸಾಬ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಈ ಒಂದು BSF ಯೋಧರ ಒಂದು ತರಬೇತಿಯನ್ನು ಮುಗಿಸಿಕೊಂಡು ಈಗ ಮುಂದಿನ ಒಂದು ದಿನಮಾನಗಳಲ್ಲಿ ಅವರು ಯೋಧರಾಗಿ ನಮ್ಮ ಒಂದು ದೇಶ BSF ಯೋಧರಾಗಿ ಮತ್ತು ತರಬೇತಿಯನ್ನು ನಮಗೆ ಎಲ್ಲರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಬಂಧುಗಳಿಗೂ ನಮಸ್ಕಾರಗಳು. ಬಹಳ ಅಪರೂಪ ವಿರಳ ಈ ಭಾಗದಿಂದ ಆಯ್ಕೆಯಾಗಿ ಈ ಭಾಗಕ್ಕೆ ಒಂದು ಸ್ಫೂರ್ತಿಯಾಗಿ ಮೂರನೇ ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ಎಲ್ಲ ಯುವಕರು ಇದೇ ಥರ ಮುಂದೆ ಬಂದು ಎಲ್ಲ ಪ್ರಯತ್ನಗಳು ಮಾಡಿ ದೇಶ ಕಾಯುವ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ. ಎಲ್ಲ ಕಾಯಕದಲ್ಲಿ ಶ್ರೇಷ್ಠ ಕೆಲಸ ದೇಶ ಕಾಯುವ ರೈತರ ಕೆಲಸ. ಅದನ್ನು ನಾವೆಲ್ಲರೂ ಈ ಸಂದರ್ಭ ಉಪಯೋಗಿಸಿಕೊಂಡು ಯುವಕರೆಲ್ಲ ಇದನ್ನು ಸ್ಫೂರ್ತಿಯಾಗಿ ಮಾತಾಡ್ರಿ. ಈ ಎಲ್ಲ ಗಣ್ಯರೇ ಮತ್ತು ಊರಿನ ಬಂಧುಗಳೇ, ಇವತ್ತು ವಿಶೇಷವಾದ ಗ್ರಾಮಕ್ಕೆ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂಥ ಹಿಂದೂ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಎಲ್ಲರೂ ಕೂಡಿ ಇವತ್ತಿನ ದಿನ ವಿಜೃಂಭಣೆಯಿಂದ ಮೆರವಣಿಗೆ ಈ ಒಂದು ಯೋಧನ ಸತ್ಕಾರವನ್ನು ಈ ಗ್ರಾಮದಲ್ಲಿ ವಿಜೃಂಭಣೆಯನ್ನು ಮಾಡಿರ್ತಾರೆ. ಯೋಧ ಆಗಬೇಕಾದ್ರೆ ಒಂದು ದೊಡ್ಡ ಸಾಹಸ, ಒಂದು ಜೀವನದ ಒಂದು ಅಂಗವನ್ನು ತೊರೆದು ಈ ದೇಶಕ್ಕೋಸ್ಕರ ತಮ್ಮ ಜೀವನದ ಒಂದು ಹಂಗನ್ನು ತೊರೆದು ಹೋರಾಡಬೇಕಾಗ್ತದ. ಅದಕ್ಕೋಸ್ಕರ ನಮ್ಮೆಲ್ಲ ಏವೂರು ಗ್ರಾಮದ ಯುವಕರಲ್ಲಿ ಒಂದು ವಿನಂತಿ ಮಾಡ್ಕೊಂತೀವಿ. ಇವತ್ತಿನ ದಿನ ಹಿನ್ನೆಲೆಯನ್ನ ನಾನು ಹೇಳ್ತೀನಿ. ಈಗಾಗಲೇ ಶಿಕ್ಷಣದ ಬಗ್ಗೆ ನಮ್ಮ ಸಹೋದರಾಗಿರ್ತಕ್ಕಂಥ ಚಂದ್ರ ಅವರು ಹೇಳಿದ್ದಾರೆ. ಈ ಒಂದು ಯೋಧನು ಯಾವ ರೀತಿ ಇರ್ತಾರೆ, ಅವರ ಜೀವನ ಯಾವ ರೀತಿ ಇರ್ತದೆ ಅಂತಕ್ಕಂಥದನ್ನ ತಮ್ಮ ಮುಂದೆ ಬಿಚ್ಚಿಡಲು ಇಚ್ಛೆ ಪಡ್ತೇನೆ. ಇವತ್ತೆಲ್ಲರೂ ನಾವೆಲ್ಲರೂ ಸುಖದಿಂದ ಇರಬೇಕು, ಶಾಂತಿಯಿಂದ ಇರಬೇಕು, ನೆಮ್ಮದಿಯಾಗಿರಲು ಕಾರಣ ಈ ಒಂದು BSF ಯೋಧರು. ಅವರು ಒಂದು ವೇಳೆ ಒಂದೇ ಒಂದು ಕ್ಷಣ ನಿದ್ದೆಗೆ ಜಾರಿದ್ರೆ ಬೇರೆ ದೇಶದವರು ನಮ್ಮ ಒಂದು ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶದಲ್ಲಿ ಇರತಕ್ಕಂಥ ಆಸ್ತಿ ಪಾಸ್ತಿಗಳಾಗಿರ್ಬೋದು ನೂರಾರು ಒಂದು ಜೀವಗಳನ್ನು ಕಳೆದು ಹೋಗ್ತವೆ. ಅದನ್ನೆಲ್ಲ ತಮ್ಮ ಜೀವನವನ್ನ ತಮ್ಮ ಕುಟುಂಬವನ್ನ ನಾನು ನಾನು ಚಿಕ್ಕ ವಯಸ್ಸಿನಲ್ಲಿ ಇಲ್ಲೇ ಇವತ್ತಿನ ದಿನ ನನ್ನನ್ನು ಗುರುತಿಸಿ ಸನ್ಮಾನ ಸಮಾರಂಭ ಮಾಡಿ ನನಗೆ ಇನ್ನಷ್ಟು ದೇಶ ಸೇವೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಇವರ ಗ್ರಾಮದ ಎಲ್ಲ ಜನತೆಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಈ ಥರ ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಥರ ಇರೋ ಎಲ್ಲ ಯುವಜನತೆಗೆ ಇದು ಸ್ಫೂರ್ತಿದಾಯಕ. ಅವರು ಇದರಿಂದ ಸ್ಫೂರ್ತಿಯನ್ನು ತಗೊಂಡು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ದೇಶ ಸೇವೆ ಮಾಡೋ ಅವಕಾಶಗಳನ್ನು ನೋಡಿಕೊಂಡು ಒಳ್ಳೆಯ ಅವಕಾಶಗಳನ್ನು ಸದುಪಯೋಗಪಡಿಸಬೇಕೆಂದು BSF ಯೋಧನಾಗಿ ದೇಶ ಕಾಯುವಂಥ ಕೆಲಸ MD ರಫೀಕ್ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ದೇಶ ಸೇವೆ ಈಶ ಸೇವೆ ಎಂಬ ಮಂತ್ರದೊಂದಿಗೆ ಅವರು ಮೊದಲಿಂದಲೂ ದೇಶ ಸೇವೆ ಮಾಡುವಂಥ ಒಂದು ಹವ್ಯಾಸ ಇಟ್ಟುಕೊಂಡು BSF ಯೋಧನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅವರಿಗೆ BSF ಯೋಧನಾಗಿ ದೇಶ ಕಾಯುವಂಥ ಶಕ್ತಿ ಈ ಊರಿನ ಎಲ್ಲ ದೇವಾನುದೇವತೆಗಳು ಕರುಣೆ ಅವ್ರ ಮ್ಯಾಗ ಇರಲಿ ಅಂತ ಹೇಳಿ ಹಾರೈಸುತ್ತಾ ಅವರ ನಿಜ ಜೀವನದಲ್ಲಿ ಅವರಿಗೆ ಯಾವತ್ತೂ ಒಳ್ಳೆಯದಾಗಲಿ, ದೇಶ ಸೇವೆ ಮಂತ್ರ ಅವತ್ತು ಯಾವತ್ತು ಅವ್ರ ಬಾಯಲ್ಲಿ ಪಡಿಸಿದಂತ ಹೇಳಿ ಈ ಕಾರ್ಯಕ್ರಮ